ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮ ನೆಚ್ಚಿನ ನಾಯಕರಾದಂತ ಮತ್ತು ಅತ್ಯಂತ ಕ್ರಿಯಾಶೀಲರಾದಂತ ಮತ್ತೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಸ್ವಾಗತ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ನೆಚ್ಚಿನ ನಾಯಕರು ಉಸ್ತುವಾರಿಗಳಾದಂತಹ ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂತಹ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಬಂಧುಗಳೇ, ಬೆಳಗ್ಗೆಯಿಂದ ತಾವೆಲ್ಲರೂ ಕಾತರರಾಗಿ ಏನ್ ಕಾಯ್ತಾ ಇದ್ದೀರಿ. ಆ ಒಂದು ಸುವರ್ಣ ಪರ್ವ ಈಗ ಬಂದಿದೆ. ಎಲ್ಲ ನಾಯಕರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ. ವೇದಿಕೆ ಮೇಲೆ ನಿಂತಿರ್ತಕ್ಕಂಥವ್ರು ಕೂಡ ತಮ್ಮ ಆಸನದಲ್ಲಿ ಆಸೀನರಾಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಅಧಿಕೃತವಾಗಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ದಯವಿಟ್ಟು ವೇದಿಕೆ ಮೇಲೆ ಇರುವಂತ ಎಲ್ಲರೂ ಈ ಕಡೆ ಬರಬೇಕು. ಬನ್ನಿ, ಎಲ್ಲ ಗನ್ಮ್ಯಾನ್ಗಳೆಲ್ಲ ದಯವಿಟ್ಟು ಈ ಕಡೆ ಬನ್ನಿ. ದಯವಿಟ್ಟು ಅವಕಾಶ ಮಾಡಿಕೊಡಿ, ಎಲ್ಲ ಬನ್ನಿ ಈ ಕಡೆ. ದಯಮಾಡಿ ಎಲ್ಲ ಕೂತ್ಕೊಳ್ಬೇಕಲ್ಲ, ಇಲ್ಲ ಕೂತ್ಕೋಬೇಕು. ಬನ್ನಿ ಎಲ್ಲ ಈ ಕಡೆ. ಶ್ರೀನಿವಾಸ್ ಬನ್ನಿ, ಎಲ್ಲ ಕರ್ಕೊಂಡು ಬನ್ನಿ. ಹ್ಯಾರಿಸ್ ಅವರೇ ಬನ್ನಿ, ಕೂತ್ಕೊಳ್ಳಿ. ಯು ಬಿ ವೆಂಕಟೇಶ್ ಸ್ವಲ್ಪ ಶಿಸ್ತನ್ನ ಕಾಪಾಡಬೇಕು. ದಯಮಾಡಿ ನಾಯಕರಿಗೆ ಅರ್ಥ ಮಾಡಿಕೊಂಡು ತಮ್ಮ ತಮ್ಮ ಸ್ಥಾನದಲ್ಲಿ ಆಸೀನರಾಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ. ದಯಮಾಡಿ ಎಲ್ಲ ಕೂತ್ಕೊಳ್ಬೇಕು. ಬನ್ನಿ, ಮುಂದೆ ಜಾಗ ಸ್ವಲ್ಪ ಇದು ಮಾಡ್ಕೊಡಿ ಪ್ಲೀಸ್. ದಯವಿಟ್ಟು ಕೂತ್ಕೊಳ್ಳಿ. ಹೆಚ್ಚಾಂಜನೇಯ ಅವರೇ ದಯವಿಟ್ಟು ಕೂತ್ಕೊಳ್ಳಿ. ವೇದಿಕೆ ಮೇಲೆ ದಯಮಾಡಿ ಎಲ್ಲ. ಸಲೀಂ ಅಹಮದ್ ಅವರೇ ದಯವಿಟ್ಟು ಕೂತ್ಕೊಳ್ಳಿ. ಗೋವಿಂದರಾಜ್ ಅವರೇ ಸ್ವಲ್ಪ ಜಾಗ ಬಿಡಿ. ಎಲ್ಲ ಸ್ಟೇಜ್ ಮೇಲೆ ಇರೋ ಮನ್ಸೂರ್ ಬನ್ನಿ. ಆಯ್ತಲ್ಲ, ನೀವೇ ಖಾಲಿ ಮಾಡಿಸಿ. ಗೌತಮ್ ಬನ್ನಿ. ಆಯ್ತು, ಬನ್ನಿ. ದಯಮಾಡಿ ಎಲ್ಲ ಕೂತ್ಕೊಳ್ಳಿ. ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ ಈಗ. ಬನ್ನಿ ದಯವಿಟ್ಟು. ಗನ್ಮ್ಯಾನ್ಗಳು, ಪಿಎಗಳು ಯಾರು ಹಿಂದೆ ನಿಲ್ತೀರಾ ದಯಮಾಡಿ ಸ್ವಲ್ಪ ವೇದಿಕೆ ಖಾಲಿ ಮಾಡಿ ಹಿಂದೆ ಬರಬೇಕು ಕಡೆ. ದಯಮಾಡಿ ಗನ್ಮ್ಯಾನ್ಗಳು, ಪಿಎ ಎಲ್ಲ ಕೂತ್ಕೊಳ್ಳಿ. ನಮ್ಮ ಶಾಸಕರೆಲ್ಲ. ಹರಿಪ್ರಸಾದ್ ಅವರು. ಹೌದು, ಬಹಳ ವಿಶೇಷವಾದ ಕಾರ್ಯಕ್ರಮ ಸ್ನೇಹಿತರೆ. ಬಿಕೆ ಹರಿಪ್ರಸಾದ್ ಅವರ ಪದಗ್ರಹಣಕ್ಕೆ ಭವ್ಯವಾದ ವೇದಿಕೆ ಸಜ್ಜಾಗಿದೆ. ನಿಷ್ಠಾವಂತ ಹೋರಾಟಗಾರನಿಗೆ ನಾಯಕತ್ವದ ಪಟ್ಟ, ಕಾರ್ಯಕರ್ತರಲ್ಲಿ ಸಡಗರದ ಹಬ್ಬ. ರಾಜ್ಯದ ಹಿರಿಯ ಮುತ್ಸದ್ದಿ, ಅಹಿಂದ ವರ್ಗದ ಬಲದ ಧ್ವನಿ ಶ್ರೀ ಬಿಕೆ ಹರಿಪ್ರಸಾದ್ ಅವರ ಬಹು ನಿರೀಕ್ಷಿತ ಪದಗ್ರಹಣ ಸಮಾರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಯಕತ್ವಕ್ಕೆ ಹೊಸ ಚೈತನ್ಯ ನೀಡಲು ಬರ್ತಿದ್ದಾರೆ ನಮ್ಮ ಹೆಮ್ಮೆಯ ಬಿಕೆ ಹರಿಪ್ರಸಾದ್ ಸರ್. ಒಂದು ಚಪ್ಪಾಳೆ ಬರಲಿ ಕಾರ್ಯಕ್ರಮದಲ್ಲಿ ದಯವಿಟ್ಟು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇಂದಿನ ಈ ಸಮಾವೇಶಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಣ್ಯರನ್ನ ಪ್ರೀತಿಯಿಂದ ಸ್ವಾಗತ ಮಾಡುತ್ತಿದ್ದಾರೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು, ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ ಅವರು. ಬಂಧುಗಳೇ, ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಅತಿಥಿಗಳನ್ನ ಆದರಿಂದ ಬರಮಾಡಿಕೊಳ್ಳಲಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಕಾರ್ಯಾಧ್ಯಕ್ಷರು, ಶಾಸಕರಾದಂಥ ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರು. ನೆರೆದಿರುವಂತ ಎಲ್ಲ ಕಾಂಗ್ರೆಸ್ ಬಂಧುಗಳೇ, ಇಂದು ನವಶಕ್ತಿ, ನವ ಹುರುಪು, ನವ ಅಧ್ಯಾಯ ಎಂಬುವ ಘೋಷಣೆಯೊಂದಿಗೆ ನಡೆಯುತ್ತಿರುವ ಈ ಐತಿಹಾಸಿಕ ಸಂಕಲ್ಪ ಸಮಾವೇಶಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ತಮ್ಮ ಬಿಡುವಿಲ್ಲದ ರಾಷ್ಟ್ರೀಯ ಕಾರ್ಯಕ್ರಮಗಳ ನಡುವೆಯೂ ಕರ್ನಾಟಕ ನನ್ನೂರು, ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರ ಈ ಸಮಾರಂಭಕ್ಕೆ ತಾನು ಬರಬೇಕು ಅಂತ ಹೇಳಿ ನಿನ್ನೆ ನವದೆಹಲಿಯಿಂದ ಮುಂಬೈಗೆ ಬಂದು, ಮುಂಬೈಯಿಂದ ಇಲ್ಲಿಗೆ ಬಂದಿರುವಂತಹ ನಿಮ್ಮೆಲ್ಲರ ಧೀಮಂತ ನಾಯಕ, ಕಳೆದ 5 ದಶಕಗಳಿಂದ ಕನ್ನಡವೇ ನನ್ನುಸಿರು, ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷವೇ ನನ್ನುಸಿರು ಎಂದು ಹಗಲಿರುಳು ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುತ್ತಿರುವಂತಹ ಹಿರಿಯರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನ
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಕರ್ನಾಟಕ ಪಕ್ಷವನ್ನ ಅಧಿಕಾರಕ್ಕೆ ತರಲು ಹಗಲಿರುಳು ಶ್ರಮಿಸಿ ಬಹುಶಃ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇದೆ ಅಂತ ಹೇಳಿದ್ರೆ ಅದರ ಬೆನ್ನೆಲುಬಾದಂತವರು. He has been one of the principal architect of the Karnataka government. More than he is the person who knows who is the Congress